ರಾಜ್ಯ ಆಗಲಿ ದೇಶ ಆಗಲಿ ಎಲ್ಲ ಮಹಿಳೆಯರು ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಹ್ಮ್ ನಮ್ಗೆ ಮೀರಿದ್ದು ಯಾವುದಿಲ್ಲ. ಮಹಿಳೆ ಆತ್ಮಸ್ಥೈರ್ಯದಿಂದ ಇರಬೇಕು. ಕರೆಕ್ಟ್. ಅತಿ ಹೆಚ್ಚು ರಾಜಕಾರಣಕ್ಕೆ ಬರಬೇಕು. ಹ್ಮ್ ಹ್ಮ್ ಫಸ್ಟ್ ರಾಜಕಾರಣಕ್ಕೆ ಬರಬೇಕು. ರಾಜಕಾರಣಕ್ಕೆ ಬಂದಾಗ ಪ್ರತಿಯೊಂದು ರಾಜಕಾರಣದಲ್ಲಿ ಸುಧಾರಣೆ ಮಾಡೋ ಶಕ್ತಿ ಇರ್ತದ. ಹ್ಮ್. ಹಂಗಾಗಿ ನಾವು ಆತ್ಮಸಾಕ್ಷಿನೇ ನಮಗೆ ಒಂದು ಶಕ್ತಿ. ಹ್ಮ್. ಎಲ್ಲರನ್ನ ಪ್ರೀತಿಸಿ ಎಲ್ಲಾನು ನಮಗೆ ಏನು ಬೇಕು ಅದನ್ನು ತಗೊಂಡು ಎಲ್ಲರ ಒಂದು ಸಪೋರ್ಟ್ ಸಹಕಾರ ತಗೊಂಡು ಹೋಗೋದಕ್ಕೆ ಅವಕಾಶ ಅದ. ಯಾಕಂದರೆ ನಾನೇ ಉದಾಹರಣೆ ಅದಕ್ಕೆ. ಹ್ಮ್ ನಮ್ಮ ಮನೆಯಾಗ ಏನು ಯಾರು ದೊಡ್ಡ ರಾಜಕಾರಣಿಗಳಿರಲಿಲ್ಲ. ನಮ್ಗೆ Correct. ರಾಜಕೀಯ ಹಿನ್ನೆಲೆ ಇಲ್ಲ. ಹಾ ನಮಗೇನು ಗೊತ್ತೇ ಇಲ್ಲ. ಒಂದು ಗುಡಿಸಲು ಮನೇಲಿ ಹುಟ್ಟಿ ಬೆಳೆದು 7 ಜನ ನಾವು ಒಂದೇ ಚಾಪೆ ಮೇಲೆ ಮಕ್ಕಂತಿದ್ವಿ. ಹಾ ಅದನ್ನೇ ನಮ್ಮಮ್ಮ ಒಬ್ರಿಗೆ ದೋತ್ರ ಹೊಚ್ತಿದ್ರು, ಒಬ್ರಿಗೆ ಸೀರೆ ಹೊಚ್ತಿದ್ರು. ಹ್ಮ್ ನಮಗೇನು ಒಂದೇ ತಾಟ್ನಾಗ, ಯಾಕಂದ್ರೆ ಎಲ್ಲರಿಗೆ ಪ್ಲೇಟ್ ಕೊಡೋಕ್ಕಾಗಲ್ಲ. ನಮ್ಗೆ ಅಯ್ಯಯ್ಯೋ. ಒಂದೇ ಪ್ಲೇಟ್, ಅದ್ರಾಗೆಲ್ಲ ಅನ್ನ ಹಾಕೋರು, ಸಾಂಬಾರು ಹಾಕೋರು, ಅದ್ರಾಗ ಎಲ್ಲರೂ ನಾವು ಕುತ್ಕೊಂಡು ತಿನ್ನೋದು. My God. ಇದನ್ನೆಲ್ಲ ಒಂದು ಶಿಸ್ತನ್ನ ನಮಗೆ ಹೇಳಿಕೊಡ್ತಿದ್ರು. ಅಂತ ಒಬ್ಬ ವ್ಯಕ್ತಿ ಇವತ್ತು ದೇವರ ಆಶೀರ್ವಾದ, ಜನರ ಆಶೀರ್ವಾದ, ಪಕ್ಷದ ವರಿಷ್ಠರ ಆಶೀರ್ವಾದ ಹ್ಮ್ ತಗೊಂಡು ನಾನು MLA ಆಗಿನಿ ಅಂದ್ರೆ ನಿಮಗೇನು ತೊಂದರೆ ಇಲ್ಲ, ನೀವು ಹಾಗೆ ಆಗ್ತೀರಿ. ಎಲ್ಲ MLA ಎಲ್ಲ ಮಹಿಳೆಯರು ರಾಜಕಾರಣಕ್ಕೆ ಬರಬೇಕು. ಮುಂದಿನ ದಿನಗಳಲ್ಲಿ 33% ಮೀಸಲಾತಿ ಈಗಾಗಲೇ ಘೋಷಣೆ ನಮ್ಮ ರಾಜ್ಯ ಕೇಂದ್ರದಲ್ಲಿ ಆಗಿದೆ. ಹ್ಮ್ 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 ಹಂಗಾಗಿ ನಾವು ಮುಂದೆ ಅವಕಾಶಗಳು ಇರ್ತಾವೆ. Yes. ಯಾರು ಹಿಂಜರಿಬಾರ್ದು.